ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದೀರೇ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾನ ಪಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧುರಿ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಜಯಪದಾವ ಸ್ವಾಮಿ ದಿನವಣೆ ನಮೋ ಆಚಾರ್ಯ ನಿತ್ಯರಮಣ ವರ್ಗತ ಮುತಾಯ ನಗರ ರಾಮತಾರಿ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನವಣೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣೆ ಜಯ ಶ್ರೀ ಕೃಷ್ಣ ಜತಿನ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 9th canto 14th chapter ಪುರೂರವಸ್ ಮಹಾರಾಜ ಊರ್ವಶಿ ಹತ್ರ ಯಾವ ತರ ವಸಿ ಆಗಿದ್ದಾರೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಸೊ ಇಲ್ಲಿ ಬಂದು ಇದಕ್ಕೆ ಮುಂಚೆ ನಾವು ಬಂದು ಸೂರ್ಯಕುಲ ಬಗ್ಗೆ ನಾವು ನೋಡಿದೀವಿ. ಇವಾಗ ನಾವು ಬಂದು ಚಂದ್ರಕುಲ ಬಗ್ಗೆ ನೋಡಬೇಕು. ಸೊ ಚಂದ್ರಕುಲದಲ್ಲಿ ಯಾವ ತರ ಆ ವಂಶದಲ್ಲಿ ಯಾರೆಲ್ಲ, ಯಾಕಂದ್ರೆ ಈ ಚಂದ್ರಕುಲದ ನಾವು ಸೂರ್ಯಕುಲ ನೋಡಿದಲ್ವಾ, ಅಲ್ಲಿ ಬಂದು ಶ್ರೀರಾಮಚಂದ್ರ ಹುಟ್ಟಿದಾರಲ್ವಾ, ಅದೇ ತರ ಈ ಚಂದ್ರಕುಲದಲ್ಲಿ ಸಾಕ್ಷಾತ್ ಭಗವಂತ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಹುಟ್ಟಿದ್ದಾರೆ. ಸೊ ಆ ವಂಶ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಶ್ರೀ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಗೂ ಹೇಳ್ತಾ ಇದ್ದಾರೆ, ಓ ರಾಜ, ಈ ತರ ನೀವು ಬಂದು ಸೂರ್ಯಕುಲ ಆ ಸೂರ್ಯ ವಂಶ ಬಗ್ಗೆ ಎಲ್ಲ ಕೇಳಿ ಆಯ್ತು. ಇವಾಗ ಚಂದ್ರವಂಶ ಅವರ ಬಗ್ಗೆ ಕೇಳಿ, ಯಾಕಂದ್ರೆ ಇದು ಒಂದು ಪುಣ್ಯ ಕಥೆ, ಇದು ಕೇಳಿದ್ರೆ ಅಷ್ಟು ಒಳ್ಳೇದು. ಈ ಕುಲದಲ್ಲಿ ಯಾರು ಜಲನ, ಅದಾವುದು ಪುರೂರವಸ್ಸು ಆ ರಾಜ ಹುಟ್ಟಿದ್ದಾರೆ. ಸೊ ನಾವು ಸ್ಟಾರ್ಟಿಂಗ್ ನೋಡಿದ್ರೆ ಈ ಸೂರ್ಯಕುಲ ಯಾವ ತರ, ಬ್ರಹ್ಮ ಮಗ ಮರೀಚಿ ಮಗ ಕಶ್ಯಪರು ಮಗ ವಿವಸ್ವಾನ್ ಅದ ಸೂರ್ಯ, ಮತ್ತೆ ಸೂರ್ಯನ ಮಗ ವೈವಸ್ವತ ಮನು. ಸೊ ಅವರ ಮಕ್ಕಳು ಇಕ್ಷ್ವಾಕು. ಸೊ ಈ ತರ ಎಲ್ಲ ಬಂತು, ಇವರೆಲ್ಲ ಸೂರ್ಯ ಎಂದು ಹುಟ್ಟಿದ್ದಾರೆ ನೋಡಿದ್ವಿ ಅಲ್ವಾ. ಸೊ ಅದೇ ತರ ಚಂದ್ರಕುಲ, ಆ ಚಂದ್ರಕುಲ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಬೇಕು. ಇಲ್ಲಿ ಬಂದು ಗರ್ಭೋದಕ ಸಾಯಿ ವಿಷ್ಣು, ಆ ಗರ್ಭೋದಕ ಸಾಯಿ ವಿಷ್ಣು ಒಕ್ಕುಳಿಂದ ಬಂದಿರೋ ಆ ಕಮಲದ ಹೂವಲ್ಲಿ ಯಾರು ಹುಟ್ಟುತ್ತಾರೆ? ಬ್ರಹ್ಮ ಹುಟ್ಟುತ್ತಾರೆ. ಸೊ ಆ ಬ್ರಹ್ಮನ ಪುತ್ರ ಯಾರು ಅಂದ್ರೆ ಅತ್ರಿ ಮಹರ್ಷಿ. ಓಕೆ, ಅತ್ರಿಗೂ ಅನುಷಯಕ್ಕೂ ಯಾರು ಹುಟ್ಟುತ್ತಾರೆ? ಸೋಮ. ಸೊ ಈ ತರ ಅತ್ರಿ ಅನುಷಯ ಸ್ಟೋರಿ ನೀವು ಬಂದು ಆಲ್ರೆಡಿ ಕೇಳಿರ್ಬೋದು. ಈ ತರ ಬ್ರಹ್ಮ ವಿಷ್ಣು ಶಿವ 3 ಜನ ಬಂದು ಈ ತರ ಅನುಷಯ ಯಾವ ತರ ಇರ್ತಾರೆ, ಯಾವ ತರ ಸೊ ಆ ತರ ಅವ್ರನ್ನೇ ಜಡ್ಜ್ ಮಾಡೋಕ್ಕೋಸ್ಕರ ಬರ್ತಾರೆ. ಸೊ ಆವಾಗ ಅವ್ರು ಬಂದು ಈ 3 ದೇವರು ಮಕ್ಕಳಾಗ ಚೇಂಜ್ ಮಾಡಿಬಿಟ್ಟು ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತೆ ಅವ್ರು 3 ಜನ ಅನುಗ್ರಹ ಇಂದು ಅವ್ರಿಗೂ ಸೋಮ, ಯಾರು ಬ್ರಹ್ಮನ ಅನುಗ್ರಹ ಎಂದು ಸೋಮ, ಮತ್ತೆ ಶಿವನ ಅನುಗ್ರಹ ಇಂದು ದುರ್ವಾಸ, ಮತ್ತೆ ವಿಷ್ಣುನ ಅನುಗ್ರಹ ಇಂದು ದತ್ತಾತ್ರೇಯರು. ಈ ತರ 3 ಮಕ್ಕಳು ಹುಟ್ಟಿದ್ದಾರೆ. ನಾವು ಬಂದು ಈ ತರ ಪುರಾಣಗಳಲ್ಲಿ ನೋಡಿರ್ಬೋದು. ಸೊ ಅದೇ ತರ ಇಲ್ಲಿ ಬಂದು ಅತ್ರಿ ಅನುಷಯ ಇವರಕ್ಕೂ ಹುಟ್ಟಿರೋರೇ ಯಾರು? ಸೋಮ. ಓಕೆ, ಆ ಸೋಮ ಬಗ್ಗೆ ಅವ್ರ ಕುಲ ಅದ ಬಗ್ಗೆ ನಾವು ನೋಡಬೇಕು. ಇವಾಗ ಸೋಮ ಬ್ರಹ್ಮದೇವರು ಏನ್ ಮಾಡ್ತಾರೆ, ಈ ಎಲ್ಲ ಔಷಧಗಳು, ನಕ್ಷತ್ರಗಳು, ಬ್ರಾಹ್ಮಣರುಗಳು, ಸೊ ಈ ತರ ಅವ್ರಿಗೆಲ್ಲ ಹೆಡ್ ಆಗ ಪೋಸ್ಟ್ ಅವ್ರಿಗೂ ಸಿಗ್ಬಿಡುತ್ತೆ. ಸೊ ಈ ತರ ಈ 3 ಲೋಕಲ್ಲಿ ಚಂದ್ರ ದೇವ ಸೋಮ ಬಂದು ರಾಜಸೂಯ ಯಾಗ ಮಾಡ್ತಾರೆ. ಸೊ ಈ ರಾಜಸೂಯ ಎಲ್ಲ ಮಾಡುವಾಗ ಅವ್ರಿಗೂ ಸ್ವಲ್ಪ ಅಹಂಕಾರ ಬಂದ್ಬಿಟ್ಟಿದೆ. ಸೊ ಬಂದ ಮೇಲ್ಗಡೆ ಅವ್ರು ಏನ್ ತಪ್ಪು ಮಾಡ್ಬಿಡ್ತಾರೆ, ಯಾಕಂದ್ರೆ ದೇವರುಗಳು ಎಲ್ಲರಿಗೂ
ಗುರುವಾಗಿ ಇರೋರು ಬೃಹಸ್ಪತಿ ಅಲ್ವಾ. ಸೊ ಆ ಬೃಹಸ್ಪತಿನ ಹೆಂಡತಿ ತಾರಾ. ಸೊ ಆ ತಾರಾ ದೇವಿನ ಸೌಂದರ್ಯ ನೋಡಿ ಅವ್ರಿಗೂ ಅಷ್ಟು ಇಷ್ಟ ಆಗಿದೆ. ಓಕೆ, ನಾವು ಬಂದು ಈ ತಾರಾ ಬಗೆ, ಸೋಮ ಇವ್ರ ಬಗ್ಗೆ ನಾವು ಈ 14 ಅಧ್ಯಾಯಗಳು ನೋಡಬೇಕು. ಸೊ ಆಮೇಲೆ ಪುರೂರವಸ್ ಬಗ್ಗೆ ನಾವು 15 ಇಂದ 25 ತಕೊಂಡ್ ನೋಡೋಣ. ಸೊ ಅದೇ ಈ ಚಂದ್ರವಂಶ ನೀವು ನೋಡಿದ್ರೆ ಗರ್ಭೋದಕ ಸಾಯಿ ವಿಷ್ಣು ಅವರೆಂದು ಬ್ರಹ್ಮ, ಬ್ರಹ್ಮ ನಮಃ ಅತ್ರಿ, ಅತ್ರಿ ನಮಃ ಸೋಮ. ಓಕೆ, ಈ ತರ ಈ ಚಂದ್ರವಂಶ ಬಂದಿದೆ. ಓಕೆ ಓಕೆ, ಇದೆ ನೋಡಿ. ಸೊ ಇಲ್ಲಿ ಬಂದು ಈ ಚಂದ್ರ, ಈ ಸೋಮಕ್ಕೂ ಅಷ್ಟೊಂದು ಅಹಂಕಾರ ಬಂದ್ಬಿಟ್ಟಿದೆ. ಅಹಂಕಾರ ಬಂದ ಮೇಲ್ಗಡೆ ಅವರು ಗುರು ಬೃಹಸ್ಪತಿನ ಹೆಂಡತಿ ತಾರಾ ಈ ಬಲವಂತವಾಗ ಅವರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಲವಂತವಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ದೇವ ಗುರು ಬೃಹಸ್ಪತಿ ಅವರ ಹೆಂಡತಿನಿ, ಗುರು ಪತ್ನಿನೇ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಎತ್ಕೊಂಡು, ಯಾಕಂದ್ರೆ ಅಷ್ಟೊಂದು ಅಹಂಕಾರ, ಅಹಂಕಾರ ಬಂದ್ಬಿಟ್ಟಿದೆ ಯಾರಿಗೂ, ಸೋಮನಕ್ಕೂ. ಸೊ ಮತ್ತೆ ಬೃಹಸ್ಪತಿ ಕೇಳ್ತಾರೆ, ಅಯ್ಯೋ ನನ್ನ ಹೆಂಡತಿನ ಕೊಟ್ಬಿಡು. ಅವ್ರು ಕೊಟ್ಟಿಲ್ಲ. ಸೊ ಮತ್ತೆ ಗುರುಕೋಸ್ಕರ ದೇವರುಗಳೆಲ್ಲರೂ ಮತ್ತೆ ಜಗಳಕ್ಕೆ ಬರ್ತಾರೆ. ಇವಾಗ ಸೋಮಣ್ಣ ಇವಾಗ ಸಪ್ರೇಟ್, ಅವನು ದೇವನೇ, ಬಟ್ ಅವನು ಸಪ್ರೇಟ್ ಇದ್ದಾನೆ. ಆಪೋಸಿಟ್ ಎಲ್ಲ ದೇವರುಗಳು ಅವನಿಗೆ ಜಗಳಕ್ಕೆ ಬರ್ತಾರೆ. ಇದನ್ನ ನೋಡುವಾಗ ಅಸುರರುಗಳು ಏನ್ ಹೇಳ್ತಾರೆ, ಓಕೆ ಇವಾಗ ಸೋಮನಿಗೆ ಯಾರೇ ಇಲ್ವೇ, ಅವ್ರು ಸಪ್ರೇಟ್ ಇದಾರಲ್ವಾ, ಸೊ ಮತ್ತೆ ಅವ್ರಿಗೆ ನಾವು ಹೆಲ್ಪ್ ಮಾಡೋಣ. ಅಸುರ ಗುರು ಯಾರು, ಶುಕ್ರಾಚಾರ್ಯರಲ್ವಾ, ಶುಕ್ರಾಚಾರ್ಯರು ಮತ್ತೆ ಅಸುರರುಗಳು ಎಲ್ಲರೂ ಯಾರಿಗೆ ಹೆಲ್ಪ್ ಮಾಡ್ತಾರೆ, ಸೋಮನಕ್ಕೂ ಹೆಲ್ಪ್ ಮಾಡ್ತಾರೆ. ನೋಡಿ ಇವಾಗ ಮತ್ತೆ ದೇವರುಗಳಿಗೂ ಅಸುರರಿಗೂ ಜಗಳ ನಡೀತಾ ಇದೆ. ನಾರ್ಮಲ್ ಆಗಿ ನೀವು ನೋಡಿದ್ರೆ ಬೃಹಸ್ಪತಿಗೆ ಅವ್ರ ದೇವಗುರು, ಅದೇ ಶುಕ್ರಾಚಾರ್ಯರು ಅಸುರಗುರು. ಇವಾಗ ದೇವರುಗಳು ಎಲ್ಲರೂ ಬೃಹಸ್ಪತಿ ಸೈಡ್ ಇದ್ದು ಜಗಳಕ್ಕೆ ಬಂದಿದ್ದಾರೆ. ಇವಾಗ ಚಂದ್ರ ಸೈಡ್ ಯಾರೇ ಇಲ್ವೇ, ಅದಕ್ಕೆ ಶುಕ್ರಾಚಾರ್ಯರು ಬಂದ್ಬಿಟ್ಟಿದ್ದಾರೆ. ಶುಕ್ರಾಚಾರ್ಯರ ಜೊತೆಯಲ್ಲಿ ಎಲ್ಲ ಅಸುರರುಗಳು ಬಂದ್ಬಿಟ್ಟಿದ್ದಾರೆ. ಸೊ ಅವರೆಲ್ಲ ಜಗಳಕ್ಕೆ ಬರ್ತಾರೆ. ಇವಾಗ ಅದೇ ತರ ಶಿವ ಮತ್ತೆ ಅವ್ರ ಭೂತ ಗಣಗಳು ಎಲ್ಲ ಬಂದ್ಬಿಟ್ಟಿದೆ. ಅವ್ರು ಯಾರ್ಗೂ ಸಪೋರ್ಟ್ ಮಾಡ್ತಾರೆ ನೋಡಿದ್ರೆ, ಅವರು ಬಂದು ಬೃಹಸ್ಪತಿಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಬೃಹಸ್ಪತಿನು ತಂದೆ ಅಂಗಿರರು. ಸೊ ಅಂಗಿರರು ಬಂದು ಶಿವಕ್ಕೂ ಏನೋ ಹೆಲ್ಪ್ ಮಾಡಿದ್ದಾರೆ, ಉಪದೇಶ ಮಾಡಿದ್ದಾರೆ. ಸೊ ಅದರಿಂದ ಬೃಹಸ್ಪತಿಗೆ ಸಪೋರ್ಟ್ ಆಗ ಶಿವ ಗಣಗಳು ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಸೊ ಇವಾಗ ಬೃಹಸ್ಪತಿ ಸೈಡು ದೇವರುಗಳು ಇದ್ದಾರೆ, ಶಿವ ಮತ್ತೆ ಶಿವಗಣಗಳು ಎಲ್ಲರೂ ಜಗಳಕ್ಕೆ ಬಂದ್ಬಿಟ್ಟಿದ್ದಾರೆ. ಅದೇ ಈ ಸೈಡ್ ನೀವು ಸೋಮ ಸೈಡ್ ನೋಡಿದ್ರೆ ಒಂದೇ ಶುಕ್ರಾಚಾರ್ಯ ಮತ್ತೆ ಅಸುರರುಗಳು. ಸೊ ಇವಾಗ ದೇವ ಅಸುರರುಗಳ ಮಧ್ಯೆ ಅಷ್ಟೊಂದು ಯುದ್ಧ ನಡೀತಾ ಇದೆ. ಅಷ್ಟು ಜಗಳಗಳು ನೋಡಕ್ಕಾಗಲ್ಲ. ಸೊ ರೀಸನ್ ಏನು, ಒಂದೇ ಒಂದು ಹೆಂಗಸರು, ಯಾರು, ತಾರಾ. ಈ ತಾರಾಕೋಸ್ಕರ ದೇವರುಗಳ ಅಸುರರುಗಳ ಮಧ್ಯದಲ್ಲಿ ಅಷ್ಟೊಂದು ಮಹಾಯುದ್ಧ ನಡೀತಾ ಇದೆ ಅಂತೆ. ಮತ್ತೆ ಈ ವಿಷಯ ಅಂಗಿರ ಮೂಲಕವಾಗ ಬ್ರಹ್ಮದೇವರಿಗೂ ಗೊತ್ತಾಯ್ತು. ಏನು, ಒಂದು ಹೆಂಗಸರಿಗೋಸ್ಕರ ದೇವರುಗಳ ಹಸುರು ಜಗಳ ಮಾಡ್ತಾ ಇದ್ದಾರ. ಯಾಕೆ, ಯಾಕಂದ್ರೆ ಒಂದೊಂದು ದೇವರಿಗೂ ಒಂದೊಂದು ಡ್ಯೂಟಿ ಇದೆ ಅಲ್ವಾ. ಸೊ ಅವರವರ ಡ್ಯೂಟಿ ಬಿಟ್ಬಿಟ್ಟು ಯಾಕೆ ಈ ತರ ಜಗಳ ಮಾಡ್ತಾ ಇದ್ದಾರೆ, ಅಲ್ಲಿ ಬ್ರಹ್ಮದೇವರು ಬಂದ್ಬಿಡ್ತಾರೆ. ಮತ್ತೆ ಬಂದು ಅವರು ಎಲ್ಲರನ್ನ ಬೈತಾ ಇದ್ದಾರೆ, ನಿಮ್ಗೂ ಒಬ್ಬೊಬ್ಬರಿಗೂ ಒಂದೊಂದು ಡ್ಯೂಟಿ ಕೊಟ್ಟಿದ್ದೀನಿ, ಆ ಡ್ಯೂಟಿ ನೀವು ಮಾಡ್ಬೇಕಲ್ವಾ, ಆ ಡ್ಯೂಟಿನ ಬಿಟ್ಟು ಯಾಕೆ ಈ ತರ ನೀವು ಜಗಳ ಮಾಡ್ತಾ ಇದ್ದೀರಾ, ನಿನ್ ಕೆಲಸನೇ ಬಿಟ್ಟು ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅವ್ರಿಗೂ ಬ್ರಹ್ಮಗೂ ಕೋಪ ಬಂದ್ಬಿಟ್ಟಿದೆ. ಮತ್ತೆ ಬ್ರಹ್ಮಕ್ಕೆ ಜಾಸ್ತಿ ಕೋಪ ಬಂದು ಸೋಮನ ಹತ್ರ ಕೇಳ್ತಾರೆ, ಏ ಚಂದ್ರ, ಸೋಮ,
ನೀವ್ ಯಾಕೆ ನಿನ್ ಗುರು ಹೆಂಡತಿ ತಾರಾದೇವಿನ ಯಾಕೆ ಇಟ್ಕೊಂಡಿದೀಯಾ? ದಯವಿಟ್ಟು ಅದು ನಿನ್ ಗುರು ಬೃಹಸ್ಪತಿ ಹತ್ರ ಕೊಟ್ಬಿಡು ಅನ್ನು ಕೇಳ್ತಾರೆ. ಸೊ ಮತ್ತೆ ಈ ತರ ಬ್ರಹ್ಮವೇ ಹೇಳುವಾಗ ಏನ್ ಮಾಡೋದು? ಮತ್ತೆ ಸರಿ ಓಕೆನು ಅವರು ತಾರಾಣಿ ಕೊಡೋಣ ಅಲ್ಲಿ ಕೊಡುವಾಗ ನೋಡಿದರೆ ತಾರಾದೇವಿ ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರ ಹೊಟ್ಟೆಯಲ್ಲೇ ಮಗು ಇದೆ. ಸೊ ಇವಾಗ ಬೃಹಸ್ಪತಿಗೂ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ. ನೀವೇನು ಸ್ವಲ್ಪ ಮೆಂಟಲ್ ಹೆಂಗಸರು ತರ ಕಾಣಿಸ್ತಾ ಇದೆಯಾ? ಆಕ್ಚುಲಿ ನನ್ ಸಂತತಿ ನಿನ್ ಗರ್ಭಲ್ಲಿ ಉತ್ಪತ್ತಿ ಮಾಡಬೇಕು ಅನ್ಕೊಂಡಿದೀನಿ. ಆದ್ರೆ ನೀವೇನ್ ಮಾಡಿದೀಯಾ? ಆ ಸೋಮನ ನಿಮ್ಗೊಂದು ಮಗ ಬೇಕುನು ಸೋಮನ ಮಗನೇ ನಿನ್ ಗರ್ಭಲ್ಲಿ ಇಟ್ಕೊಂಡಿದೀಯಾ? ಸೊ ನಿಮ್ಗೆ ನಾಚಿಕೆ ಇಲ್ವಾ? ಈ ತರ ಅವ್ರು ಬಂದು ಬೈತಾರೆ. ಆದ್ರೆ ನಾವು ಬಂದು ನಿಮ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬಟ್ ನೀವೇನ್ ಮಾಡ್ಬೇಕು, ಆ ಗರ್ಭಲ್ಲಿರೋ ಆ ಮಗುನಿ ಇಲ್ಲೇ ಆಚೆ ತೆಗೆದು ಬಿಡು. ನಾವು ನಿಮ್ನ ಅಕ್ಸೆಪ್ಟ್ ಮಾಡ್ಕೊಳ್ದು, ನಿಮ್ಗೆ ಶಾಪವೂ ಕೊಡಲ್ಲ. ಆ ಗರ್ಭಲ್ಲಿರೋ ಮಗುನಿ ಆಚೆ ತೆಗೆದು ಬಿಡು, ನಾವು ನಿಮ್ನೆ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಕೇಳ್ತಾ ಇದ್ದಾರೆ. ಸೊ ಇವಾಗ ಬೃಹಸ್ಪತಿ ಈ ತರ ಹೇಳುವಾಗ ತಾರಕು ಜಾಸ್ತಿ ನಾಚಿಕೆ ಆಗಿಬಿಟ್ಟಿದೆ. ಎಲ್ಲಾರ ಮುಂದೆ ಅಲ್ಲಿ ಫುಲ್ ಗಂಡಸರೇ ಇದ್ದಾರೆ. ಈ ತರ ಜಗಳ ನಡೀತಾ ಇವಾಗ ಯಾಕಂದ್ರೆ ಫುಲ್ ದೇವರುಗಳು ಹಸುರಗಳು ಇದ್ದಾರಲ್ವಾ ಜಾಗದಲ್ಲಿ. ಸೊ ಅದಕ್ಕೆ ಅವರು ಸ್ವಲ್ಪ ನಾಚಿಕೆ ಆಗಿ ಮತ್ತೆ ಅವರು ಆ ಮಗುನಿ ಆಚೆ ಡೆಲಿವರಿ ಮಾಡ್ತಾರೆ. ನೋಡಿದ್ರೆ ಗೋಲ್ಡನ್ ಕಲರ್ ಆ ಮಗು, ಅಷ್ಟೊಂದು ಬುದ್ಧಿವಂತರ ಗೋಲ್ಡನ್ ಕಲರ್ ಅಲ್ಲಿ ಒಂದು ಮಗು ಆಚೆ ಬರ್ತಾ ಇದೆ. ಅದು ನೋಡಿದ ಕ್ಷಣ ಬೃಹಸ್ಪತಿಗೆ ಗೊತ್ತಾಯ್ತು, ವಾವ್ ಇವನೇ ಬುದ್ಧಿವಂತ, ಅಷ್ಟೊಂದು ಬುದ್ಧಿವಂತ ಮಗು ಇದು ಗೊತ್ತಾಯ್ತು. ಇವಾಗ ಮತ್ತೆ ಬೃಹಸ್ಪತಿ ಮತ್ತೆ ಸೋಮ ಇಬ್ಬರು ಜಗಳ ಮಾಡ್ತಾ ಇದ್ದಾರೆ. ಮತ್ತೆ ಬೃಹಸ್ಪತಿ ಹೇಳ್ತಾರೆ, ಇಲ್ಲ ಇದು ನನ್ ಮಗು, ನಾ ಈ ಮಗುನ ಕೊಡಕ್ ಆಗಲ್ಲ, ಯಾಕಂದ್ರೆ ಇದನ್ನ ಹೆಂಡತಿಗೆ ಹುಟ್ಟಿದೆ ಅಲ್ವಾ, ಆದ್ರೆ ಇದು ನನ್ ಮಗುನ ಹೇಳ್ತಾರೆ. ಚಂದ್ರ ಹೇಳ್ತಾನೆ, ಇಲ್ಲ ಇದು ನನ್ ಮಗು, ನಾನ್ ಯಾಕೆ ನಿನ್ಗೂ ಕೊಡಬೇಕು? ಸೊ ಈ ತರ ಫಸ್ಟ್ ಒಂದು ಹೆಂಗಸರಿಗೋಸ್ಕರ ಇಬ್ರು ಜಗಳ ಮಾಡಿದ್ದಾರೆ. ಇವಾಗ ಅವ್ರ ಹೊಟ್ಟೆಲಿಂದ ಆಚೆ ಬಂದಿರೋ ಆ ಮಗುಗೋಸ್ಕರ ಮತ್ತೆ ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಇಲ್ಲ ನನ್ ಮಗುನು ಇಬ್ರು ಮತ್ತೆ ಅಷ್ಟು ಜಗಳ ಮಾಡ್ತಾ ಇದ್ದಾರೆ. ತಾರಾದೇವಿ ಅಷ್ಟೊಂದು ಅವ್ರಿಗೂ ನಾಚಿಕೆ ಆಗಿ ನಿಲ್ಕೊಂಡಿದ್ದಾರೆ. ಸೊ ಆ ಮಗು ಯಾಕಂದ್ರೆ ಬುದ್ಧಿವಂತ ಮಗು ಅಲ್ವಾ, ಸೊ ಆ ಮಗು ಹೆಸರು ಬುಧ, ವೆರಿ ಬ್ರಿಲಿಯಂಟ್. ಸೊ ಆ ಮಗು ಇವಾಗ ಮಾತಾಡೋಕೆ ಶುರು ಮಾಡ್ತಾ ಇದೆ. ಆ ಮಗು ಹೇಳ್ತಾ ಇದೆ, ಓ ತಾಯಿ ದಯವಿಟ್ಟು ಹೇಳಿ, ಈ ಇಬ್ಬರಲ್ಲಿ ನನ್ನ ತಂದೆ ಯಾರು? ಇಬ್ರು ಜಗಳ ಮಾಡ್ತಾ ಇದ್ದಾರೆ, ಇದು ನನ್ ಮಗುನು ಬೃಹಸ್ಪತಿ ಮತ್ತೆ ಚಂದ್ರ ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಬ್ಬರಲ್ಲಿ ನನ್ ತಂದೆ ಯಾರು? ನೀವ್ ಈ ತರ ನಾಚಿಕೆ ಮಾಡ್ಕೊಂಡು ಈ ತರ ನಿಲ್ಕೊಂಡಿದ್ರೆ ನಮ್ಗೆ ಜಾಸ್ತಿ ಬೇಜಾರಾಗ್ತಾ ಇದೆ. ಇವರಿಬ್ರಲ್ಲಿ ನನ್ ತಂದೆ ಯಾರು ಅಂತ ಕೇಳ್ತಾ ಇದ್ದಾನೆ ಆ ಮಗು. ನಿಮ್ಗೆ ನಾಚಿಕೆ ಇಲ್ವಾ? ಅವರಿಬ್ರು ಈ ತರ ಜಗಳ ಮಾಡ್ತಾ ಇದ್ರೆ ನನ್ ಮಧ್ಯದಲ್ಲಿ ನಮ್ಗೆ ಬೇಜಾರಾಗ್ತಾ ಇದೆ, ದಯವಿಟ್ಟು ಹೇಳು ಆ ಮಗು ಕೇಳ್ತಾ ಇದೆ. ಬ್ರಹ್ಮ ನೋಡ್ತಾ ಇದ್ದಾರೆ, ಅಯ್ಯೋ ಏನಪ್ಪಾ ಇದು, ಅವ್ರವ್ರ ಕೆಲ್ಸನ ಬಿಟ್ಟು ಈ ತರ ಜಗಳ ಮಾಡೋದು ಬಿಟ್ಟು ಮತ್ತೆ ಈ ತರ ಒಂದು ಹೆಂಗಸರಿಗೋಸ್ಕರ ಮತ್ತೆ ಇವಾಗ ಮಗುಗೋಸ್ಕರ ಈ ತರ ಜಗಳ ಮಾಡ್ತಾ ಇದ್ದಾರೆ. ಮತ್ತೆ ಬ್ರಹ್ಮ ಏನ್ ಮಾಡ್ತಾರೆ, ತಾರಣಿ ಸಪ್ರೇಟ್ ಪ್ಲೇಸ್ ಕರ್ಕೊಂಡೋಗಿ ದಯವಿಟ್ಟು ಹೇಳಮ್ಮ ಅವರಿಬ್ಬರಲ್ಲಿ ಯಾರ ಮಗು ತಂದೆ ಅಂತ ಕೇಳ್ತಾರೆ. ಅವಾಗ ತಾರಾದೇವಿ ಹೇಳ್ತಾರೆ, ಚಂದ್ರನೇ ಆ ಮಗು, ಅದದು ಸೋಮನೇ ಆ ಮಗುಗೂ ತಂದೆ ಹೇಳ್ಬಿಡ್ತಾರೆ. ಸೊ ಅವಾಗ ಬಂದು ಓಕೆ, ಇದು ಬಂದು ಸೋಮನ ಮಗ ಬುಧನು ಹೇಳಿ ಆ ಮಗುನಿ ಯಾರಿಗೂ ಕೊಟ್ಬಿಡ್ತಾರೆ, ಸೋಮನಿಗೆ ಕೊಟ್ಬಿಡ್ತಾರೆ. ಮತ್ತೆ ತಾರಾದೇವಿನೇ ಯಾರು ಕರ್ಕೊಂಡು ಹೋಗ್ಬಿಡೋದು, ಬೃಹಸ್ಪತಿ ಕರ್ಕೊಂಡು ಹೋಗ್ಬಿಡ್ತಾರೆ. ಓಕೆ,
ಆದ್ರೆ ಈ ಮಗು ಅಷ್ಟೊಂದು ಬುದ್ಧಿವಂತರಾಗ ಇರ್ತಾರ, ಅದೇ ಬುಧ. ಓಕೆ, ಸೊ ಇವರು ಬಂದು ಯಾಕಂದ್ರೆ ಚಂದ್ರ ಅಷ್ಟೊಂದು ಸೌಂದರ್ಯ, ಅಷ್ಟೊಂದು ಆಕರ್ಷಣೆ ಅಂತೆ ಅವರು. ಸೊ ಅವರ ಮಗ ಬುಧನು ಅಷ್ಟೊಂದು ಬುದ್ಧಿವಂತರ, ಅಷ್ಟೊಂದು ಸೌಂದರ್ಯವಾಗಿ ಇದಾರಂತೆ. ಮತ್ತೆ ಈ ಬುಧ ಯಾರನ್ನ ಮದುವೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಆಕ್ಚುಲಿ ಈ ಇಲಾ ಯಾರು ಅಂದ್ರೆ, ನಾವು ಸೂರ್ಯವಂಶಲ್ಲಿ ನೋಡಿದೀವಲ್ಲ, ಬ್ರಹ್ಮ ಅವರ ಮಗ ಮರೀಚಿ, ಅವರ ಮಗ ಕಶ್ಯಪರು, ಅವರ ಮಗ ಸೂರ್ಯ ವ್ಯವಸ್ವಾನು, ಅವರ ಮಗ ವೈವಸ್ವತಮನು. ಅವ್ರಿಗೂ ಫಸ್ಟ್ ಹುಟ್ಟಿರೋದೇನು ಇಲಾನೊಂದು. ಆಮೇಲೆ ಅವರು ಬಂದು ಗಂಡಸರ ಚೇಂಜ್ ಮಾಡಿದ್ದಾರೆ, ಸುದ್ಯುಮ್ನ. ಇದೆಲ್ಲ ನಾವು ಬಂದು ಈ 9th ಕ್ಯಾಂಟೋ ಫಸ್ಟ್ ಚಾಪ್ಟರ್ 35 ಶ್ಲೋಕಾಲಿ ನೋಡಿದೀವಿ. ಓಕೆ, 35 ಫಸ್ಟ್ ಚಾಪ್ಟರ್ 35 ಶ್ಲೋಕಾಲಿ ಇದೆ ನೋಡಿ. ಸೊ ಸುದ್ಯುಮ್ನ, ಆ ಸುದ್ಯುಮ್ನ ಏನ್ ಮಾಡ್ತಾರೆ, ಅವರು ಆ ಕಾಡಕ್ಕೆ ಹೋಗ್ತಾರೆ. ಆ ಕಾಡಲ್ಲಿ ಹೋಗುವಾಗ, ಯಾಕಂದ್ರೆ ಶಿವ ಈ ತರ ಒಂದು ವರ ಕೊಟ್ಟಿರ್ತಾರೆ, ಈ ಕಾಡು ಒಳಗಡೆ ಯಾರು ಬರ್ತಾರೋ ಅವರೆಲ್ಲ ಹೆಂಗಸರು ಆಗ್ತಾರೇನು. ಓಕೆ, ಬಟ್ ಸುದ್ಯುಮ್ನ ಒಂದು ಗಂಡು ರಾಜವಾಗ ಇರುವಾಗ, ಅವರು ಆ ಕಾಡಕ್ಕೆ ಹೋಗುವಾಗ ಅವರು ಒಂದು ಹೆಂಗಸರಾಗಿ ಚೇಂಜ್ ಆಗ್ತಾರೆ. ಅವ್ರು ಕೂತ್ಕೊಂಡಿರೋ ಆ ಕುದುರೆನೂ ಹೆಂಗ್ ಕುದುರೆ ಆಗ್ಬಿಟ್ಟಿದೆ, ಗರ್ಲ್ ಕುದುರೆ ಚೇಂಜ್ ಆಗುತ್ತೆ. ಮತ್ತೆ ಆ ಸುದ್ಯುಮ್ನ ಮತ್ತೆ ಇಲಾವಾಗ ಚೇಂಜ್ ಆಗ್ತಾರೆ. ಆ ಟೈಮಲ್ಲಿ ಅವರ ಕಾಡಲ್ಲಿ ಸುತ್ತಾಡ್ಕೊಂಡು ಎಲ್ಲೋ ದೂರ ಬೇರೊಂದು ಕಾಡಕ್ಕೆ ಹೋಗ್ಬಿಡ್ತಾರೆ. ಆ ಜಾಗದಲ್ಲಿ ಬುಧ ನೋಡ್ತಾರೆ. ಎಷ್ಟೊಂದು ಸೌಂದರ್ಯ ಈ ಸುದ್ಯುಮ್ನ, ಅದದು ಇಲಾವಾಗ ಚೇಂಜ್ ಆಗಿದೆ ಅಲ್ವಾ. ಸೊ ಎಷ್ಟೊಂದು ಸೌಂದರ್ಯ, ಆ ಸೌಂದರ್ಯನ ನೋಡಿ ಅವರು ಮೋಗ ಆಗಿ, ಬುಧ ಇಲ್ಲ ಇಬ್ರು ಒಟ್ಟಿಗೆ ಆಗಿ ಅವರಿಗೂ ಪುರೂರವ ಸೂಡ್ತಾರೆ. ಯಾಕಂದ್ರೆ ಸೋಮ ಅಷ್ಟೊಂದು ಸೌಂದರ್ಯ, ಅವರ ಮಗ ಬುಧ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್, ಅಷ್ಟೊಂದು ಸೌಂದರ್ಯ ಅಂತೆ. ಯಾಕಂದ್ರೆ ಆ ತಾಯಿ 8 ಅಡಿ ಅಂದ್ರೆ ಕುಟ್ಟಿ 16 ಅಡಿ ಹೋಗುತ್ತೆ ಅಂತ ಹೇಳ್ತಾರೆ. ಆ ತರ ತಾತ ಸೌಂದರ್ಯ, ಅವ್ರ ಮಗ ಅದರಿಂದ ಜಾಸ್ತಿ ಸೌಂದರ್ಯ, ಅವ್ರ ಮೊಮ್ಮಗ ಇಷ್ಟೊಂದು ಸೌಂದರ್ಯ ಅಂತೆ. ಪುರೂರವಸ್ಸು, ಬುಧ ಮತ್ತೆ ಇಲಾಕು ಹುಟ್ಟಿರೋರು ಯಾರು? ಪುರೂರವಸ್ಸು. ಆ ಪುರೂರವಸ್ಸು ಅಷ್ಟೊಂದು ಸೌಂದರ್ಯ ಅಂತೆ. ಆ ಸೌಂದರ್ಯ, ಅವರು ಆ ಗುಣ, ಅವರು ಐಶ್ವರ್ಯ, ಅವರು ಶಕ್ತಿ, ಸೊ ಆ ಮನಸ್ಸು, ಇದೆಲ್ಲ ಎಲ್ಲ ಹೆಂಗಸರನ್ನೇ ಆಕರ್ಷಣೆ ಮಾಡುತ್ತಂತೆ. ಸೊ ಇದ್ ಬಗ್ಗೆ ನಾರದರು ದೇವಲೋಕಲ್ಲಿ ಹೋಗಿ ಹೇಳ್ತಾ ಇದಾರಂತೆ, ವಾವ್ ಯಾವ ತರ ಒಂದು ಸೌಂದರ್ಯ ಅಪ್ಪ ಈ ಪುರೂರವಸ್ಸು, ಇಷ್ಟೊಂದು ಸೌಂದರ್ಯವಾಗ ಇರೋ ಒಬ್ಬನು ಈ ದೇವಲೋಕಲ್ಲಿ ಇಲ್ಲ, ಅಷ್ಟೊಂದು ಸೌಂದರ್ಯನ ಹೇಳ್ತಾ ಇದ್ದಾರೆ. ಅದು ಕೇಳುವಾಗ ಊರ್ವಶಿಗೆ ಅಷ್ಟೊಂದು ಆಕರ್ಷಣೆ ಇತ್ತಂತೆ. ಈ ಪುರೂರವಸ್ಸು ಅಷ್ಟೊಂದು ಕಾಮದೇವನೇ ಸೋಲ್ಬಿಡ್ತಾನಂತೆ, ಅಷ್ಟೊಂದು ಸೌಂದರ್ಯನ ಹೇಳಿದ್ದಾರೆ ಯಾರು? ನಾರದರು. ಸೊ ಅವ್ರನ್ನ ನಾವು ನೋಡಬೇಕು, ಅವರ ಹತ್ರ ನಾವು ಇರಬೇಕು ಊರ್ವಶಿಗೆ ಆಸೆ ಬಂದ್ಬಿಟ್ಟಿದೆ ಅಂತೆ. ಯಾಕಂದ್ರೆ ಅದೇ ತರ ಊರ್ವಶಿಗೆ ಒಂದು ಶಾಪ ಸಿಕ್ಕಿಬಿಟ್ಟಿದೆ. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದೀವಲ್ವಾ, ಮಿತ್ರ ವರುಣ ಅವರು ಇಬ್ಬರು ಊರ್ವಶಿ ನೋಡಿ ಅವರದು ಏನದು ಸ್ಪೋಮ್ ಆಚೆ ಬಂದ್ಬಿಡುತ್ತೆ. ಸೊ ಅದು ಇಂದು ಅಗಸ್ತ್ಯರು ನಾವು ಹುಡ್ತಾರೆ, ಅಗಸ್ತ್ಯರು ಮತ್ತೆ ವಸಿಷ್ಠರು ಹುಡ್ತಾರೆ ಆಲ್ರೆಡಿ ಹೇಳಿದಿರಲ್ವಾ. ಸೊ ಅದಕ್ಕೆ ಅವರಿಬ್ಬರು ಸೇರಿ, ನೀವು ಈ ತರ ನಮ್ಮಿಬ್ಬರನ್ನೇ ಈ ತರ ಮೋಹ ಮಾಡಿದೆಯಲ್ವಾ, ನೀವು ಹೋಗಿ ಏನೋ ಭೂಲೋಕಲ್ಲಿ ಒಂದು ಹೆಂಗಸರು ತರ ಇರೀನು ಆ ತರ ಶಾಪ ಕೊಟ್ಬಿಡ್ತಾರೆ. ಸೊ ಇವಾಗ ಅವರು ಕೊಟ್ಟಿದ್ದ ಶಾಪ ಬೇರೆ ಇರುತ್ತಲ್ವಾ. ಸೊ ಅದಕ್ಕೆ ಇಲ್ಲಿ ಊರ್ವಶಿ ಈ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಬಂದು ಇಲ್ಲಿ ಪುರೂರವಸ್ಸು ನೋಡ್ತಾರೆ. ಸೊ ಪುರೂರವಸ್ಸು ನೋಡುವಾಗ ಅಷ್ಟೊಂದು ಆಕರ್ಷಣ ಆಗ್ತಾ ಇದೆ ಅವಳಿಗೂ. ಮತ್ತೆ ಪುರೂರವಸ್ಸು ಊರ್ವಶಿ ನೋಡ್ತಾನೆ.
ನೋಡಿಬಿಟ್ಟು ವಾವ್ ಎಷ್ಟೊಂದು ಸೌಂದರ್ಯ ಇವಳು, ಅವನಿಗೆ ಅಷ್ಟು ರೋಮಾಂಚನ ಆಗಿಬಿಟ್ಟಿದಂತೆ. ನಿಮ್ಗೆ ಏನ್ ಬೇಕು ಹೇಳಿ, ನಾವು ನಿಮ್ಗೆ ಮಾಡ್ತೀನಿನು ಆ ತರ ಒಂದು ಹೇಳ್ತಾರಂತೆ. ಯಾರು? ಪುರೂರವಸ್ಸು. ಅದಕ್ಕೆ ಮುಂಚೆ ಅಷ್ಟೊಂದು ಒಳ್ಳೆ ರಾಜ, ಆ ಪ್ರಜೆಗಳನ್ನಷ್ಟು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋರು. ಈ ಊರ್ವಶಿನಿ ಸೌಂದರ್ಯ ನೋಡಿ ಅವರು ಅಷ್ಟೊಂದು ಮೋಹ ಆಗ್ಬಿಡ್ತಾರೆ. ಸೊ ಮೋಹ ಆಗಿ ಪುರೂರವಸ್ಸು ಹೇಳ್ತಾರೆ, ಓ ಸೌಂದರ್ಯೇ, ಇಷ್ಟೊಂದು ಸೌಂದರ್ಯವಾಗಿ ಇದೆಯಾ, ನಿಮ್ಗೆ ಏನ್ ಬೇಕು ಹೇಳಿ, ನಾನು ನಿಮ್ಗೂ ಸೇವೆ ಮಾಡ್ತೀನಿ. ಯಾವ ಕಾಲದಲ್ಲಿ ನಿಮ್ಗೂ ಯಾವಾಗ ಸುಖ ಕೊಡ್ತಾ ಇರ್ತೀನಿ. ನಿಮ್ಗೆ ಏನೇನು ಇಂದ್ರಿಯ ಸುಖ ಬೇಕು ಎಲ್ಲ ಸುಖ ನಾವು ಕೊಡ್ತೀನಿ. ನಿಮ್ನ ಸಂತೋಷವಾಗ ನಾವು ಇಟ್ಕೊಳ್ತೀನಿ ಇನ್ನು ಹೇಳ್ತಾರಂತೆ. ಆವಾಗ ಅವರು ಹೇಳೋದು ಕೇಳಿ ಊರ್ವಶಿಗೆ ಅಷ್ಟೊಂದು ಸಂತೋಷ ಆಗಿ, ಓ ಏನು ಅಷ್ಟೊಂದು ಸೌಂದರ್ಯ ಸೌಂದರ್ಯ ಗಂಡಸರೇ, ನಿಮ್ನ ನೋಡುವಾಗ ಯಾವೊಂದು ಹೆಂಗಸರಿಗೂ ಇಷ್ಟ ಆಗಲ್ಲ. ಯಾಕಂದ್ರೆ ನೀವು ಅಷ್ಟೊಂದು ಸೌಂದರ್ಯವಾಗಿ ಇದ್ದೀರಾ. ನಿಮ್ ಶರೀರಲ್ಲಿ ಅದಾದ ಅವರ ಶರೀರನೇ ವರ್ಣನೆ ಮಾಡ್ತಾಳೆ ಅವಳು. ಓ ನಿಮ್ ಚೆಸ್ಟ್ ಈ ತರ ಇದೆ, ನಿಮ್ ಭುಜಗಳು ಈ ತರ ಇದೆ, ನೀವು ಚೆನ್ನಾಗ ಸುಖ ಕೊಡ್ತೀಯಾ ನಮಗೂ ಗೊತ್ತು, ಆ ತರ ನಿಮ್ ಪರಾಕ್ರಮವಾಗ ನಿನ್ ರೂಪ ಇದೆ ಆ ತರ ಅವಳು ಹೇಳ್ತಾ ಇದ್ದಾಳೆ. ಸೊ ಅವಾಗ ನಾವು ನಿಮ್ನ ಮದುವೆ ಮಾಡ್ಕೊಳ್ತೀನಿ ಹೇಳ್ಬಿಡ್ತಾಳೆ ಅವಳು. ಹೇಳಿದ ಮೇಲ್ಗಡೆ ಮತ್ತೆ ಇವಾಗ ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ, ಬಟ್ ಒಂದು ಕಂಡೀಷನ್. ಏನ್ ಕಂಡೀಷನ್ ಹೇಳ್ತಾಳೆ, ಅವಳ ಜೊತೆಲಿ 2 ಗೋಟ್ ಗೋಟ್ ಏನ್ ಹೇಳೋದು, ಸಾರಿ ಮಾತಾಜಿ, ಐ ಡೋಂಟ್ ನೋ ವಾಟ್ ಇಸ್ ದ ಗೋಟ್. ಓಕೆ, 2 ಗುರಿ ಮರಿಗಳು ಎತ್ಕೊಂಡು ಬರ್ತಾಳೆ ಅವಳು. ಸೊ ಅವಳು ಹೇಳ್ತಾಳೆ, ನಮ್ಗೂ ಒಂದು ಕಂಡೀಷನು, ನೀವು ಇಷ್ಟೊಂದು ಸೌಂದರ್ಯವಾಗ ಇದೆಯಾ, ಇಷ್ಟೊಂದು ಮನ್ಮದ ತರ ಇದೆಯಾ, ನಿಮ್ ಸೌಂದರ್ಯ ನೋಡಿ ನಮ್ಗೆ ಅಷ್ಟು ಆಕರ್ಷಣೆ ಆಗ್ತಾ ಇದೆ. ಆದ್ರೆ ನಿನ್ ಸೌಂದರ್ಯ ನೋಡಿ ನಮ್ಗೆ ರೋಮಾಂಚನ ಆಗ್ಬಿಡುತ್ತೆ. ನಿಮ್ ಸ್ವೀಟ್ ವಾಯ್ಸ್ ಕೇಳಿ ನಮ್ಗೆ ಅಷ್ಟು ಆಕರ್ಷಣೆ ಆಗ್ತಾ ಇದೆ. ಈ ತರ ಅವಳು ಹೇಳ್ತಾರೆ. ಮತ್ತೆ ಪುರೂರವಸ್ಸು ಹೇಳ್ತಾರೆ, ಓಕೆ ನಾವು ನಿಮ್ಗೋಸ್ಕರ ಏನ್ ಬೇಕಂದ್ರೆ ಮಾಡ್ತೀನಿ, ನಿಮ್ಗೆ ಎಷ್ಟು ಸುಖ ಬೇಕು ಅಷ್ಟು ಸುಖ ನಾವು ಕೊಡ್ತೀನಿ ನನ್ನ ಹೇಳ್ತಾರಲ್ವಾ. ಸೊ ಇವಾಗ ಉರ್ವಶಿ ಹೇಳ್ತಾರೆ, ಇಷ್ಟೊಂದು ಸೌಂದರ್ಯವಾಗ ಗಂಡಸರೇ, ನಿಮ್ ಎಷ್ಟು ಒಂದು ಆಕರ್ಷಣವಾಗಿದೆಯಲ್ವಾ, ನಾನು ಇವನ್ ಮದುವೆ ಮಾಡ್ಕೊಳ್ತೀನಿ, ಆದ್ರೆ ನಮ್ಗೊಂದೇ ಒಂದು ಕೋರಿಕೆ ಇದೆ. ನಮ್ಮ ಹತ್ರ 2 ಈ ಗುರಿ ಮರಿಗಳು ಇರುತ್ತೆ. ಈ 2 ಗುರಿ ಮರಿಗಳು ಇಟ್ಸ್ ಅ ಪೆಟ್ ಅನಿಮಲ್ ಅಲ್ವಾ. ಸೊ ಆ ತರ ನಾವು ಬಂದು ನೀವಿದು ರಕ್ಷಣೆ ಮಾಡಬೇಕು. ಈ 2 ಗುರಿ ಮರಿಗಳಲ್ಲಿ ನೀವು ರಕ್ಷಣೆ ಮಾಡಬೇಕು. ಸೊ ಅದು ಮಾಡಿದ್ರೆ ಸಾಕು, ನಾವು ನಿಮ್ ಜೊತೆಲೇ ಇರ್ತೀನಿ. ಯಾಕಂದ್ರೆ ಈ ಭೂಲೋಕದಲ್ಲಿರೋ ಹೆಂಗಸರು ಅವ್ರ ಥಾಟ್ಸ್ ಬೇರೆ ತರ ಇರುತ್ತೆ, ಬಟ್ ಸ್ವರ್ಗಲ್ಲಿರೋ ಹೆಂಗಸರು ಅವ್ರ ಥಾಟ್ಸ್ ಬೇರೆ ತರ ಇರುತ್ತೆ. ಯಾಕಂದ್ರೆ ನಮ್ ಬಾಡಿ ಮತ್ತೆ ಅವರ್ ಬಾಡಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಸೊ ನಮ್ ಕಡೆ ಸ್ವೆಟ್ಟಿಂಗ್ ಬರುತ್ತಲ್ವಾ, ಇಲ್ಲಿ ಮನುಷ್ಯರಿಗೆ ಸ್ವೆಟ್ಟಿಂಗ್ ಬರುತ್ತೆ, ಆದ್ರೆ ದೇವಲೋಕದಲ್ಲಿರೋರ್ಗು ಸ್ವೆಟ್ಟಿಂಗ್ ಬರಲ್ಲ. ಓಕೆ, ಅದೇ ತರ ಬಾಡಿ ಯಾವಾಗ ಅವ್ರದ್ದು ಫ್ರೆಶ್ ಆಗೇ ಇರುತ್ತೆ. ಬಟ್ ನಮ್ದು ಸ್ವಲ್ಪ ಟಯರ್ಡ್ ಆಗುತ್ತೆ, ಜಾಸ್ತಿ ಕೆಲಸ ಮಾಡುವ ನಮಗೆ ಟಯರ್ಡ್ ಆಗುತ್ತೆ. ಆ ತರ ಅವ್ರಿಗೆಲ್ಲ ಟಯರ್ಡ್ ಆಗಲ್ಲ, ಯಾವಾಗ ಫ್ರೆಶ್ ಆಗಿರುತ್ತೆ. ಅದೇ ತರ ಅದೇ ತರ ಇಲ್ಲಿ ಈ ಭೂಲೋಕದಲ್ಲಿ ಇರೋರು ಬಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲರಿಗೂ ಮರ್ಯಾದೆ ಕೊಡೋದು. ಸೊ ಗಂಡಸರೇ ಭಗವಂತ ತರ ಅನ್ಕೊಳ್ಳೋದು ಅಲ್ವಾ. ಅದಾದ ಹಸ್ಬೆಂಡ್ ಈಸ್ ಗಾಡ್, ಆ ತರ ಪೂಜೆ ಮಾಡ್ತಾರೆ. ಬಟ್ ಆ ತರ ಸ್ವರ್ಗಲೋಕದಲ್ಲಿರೋರ್ಗೆ ಇಲ್ಲ, ಜಸ್ಟ್ ಅವ್ರಿಗೆಲ್ಲ ಯೂಸ್ ಅಂಡ್ ಥ್ರೋ ತರ. ಓಕೆ, ಸೊ ಬಟ್ ಇಲ್ಲಿ ಬಂದು ಊರ್ವಶಿ ಹೇಳ್ತಾರೆ,
ಆಕ್ಚುಲಿ ನಮಗೂ ಈ ಮಿತ್ರ ವರುಣ ಶಾಪ ಕೊಟ್ಟಿದ್ರೆ ಅದಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಇರೋ ತಕ್ಕ ನಿಮ್ ಜೊತೆಲಿ ಸಂತೋಷವಾಗಿ ಇರೋಣ ನಾನು ಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ನಾವು ನಿಮ್ಗೂ ಹೆಂಡತಿ ಆಗ್ತೀನಿ, ಆದ್ರೆ ಈ ಎರಡು ಗುರಿ ಮರಿಗಳನ್ನ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಅದೇ ತರ ನಮ್ಗೆ ಬಂದು, ಯಾಕಂದ್ರೆ ನಾವು ಸ್ವರ್ಗಲ್ಲಿರೋ ಇಂದು ಬಂದಿರೋಲ್ವಾ, ನಮಗೂ ತುಪ್ಪಳ್ಳಿ ಮಾಡಿದ ಊಟವೇ ನಾವು ತಿನ್ನೋದು. ಅದೇ ತರ ನೆಕ್ಸ್ಟ್ ಒಂದು ಕಂಡೀಷನ್ ಏನಂದ್ರೆ, ಅದ ಫಸ್ಟು ಗುರಿ ಮರಿಗಳು ನೋಡ್ಕೋಬೇಕು, ಸೆಕೆಂಡು ನಾವು ತುಪ್ಪದ ಊಟವೇ ತಿನ್ನೋದು. ಮತ್ತೆ ಅವರ ರಾಜ ಅಲ್ವಾ, ಆ ತರ ತುಪ್ಪ ಎಲ್ಲ ಚೆನ್ನಾಗಿ ಸಿಕ್ಕುತ್ತೆ. ಅದೇ ತರ ನಾವು ಸೆಕ್ಸ್ ಮಾಡೋ ಆ ಟೈಮಲ್ಲಿ ನೀವು ಬಟ್ಟೆ ಇಲ್ಲಂದ್ರೆ ಓಕೆ, ಬಟ್ ನಾರ್ಮಲ್ ಟೈಮಲ್ಲಿ ಆ ತರ ಬಟ್ಟೆ ಹಾಕೊಂಡಿರ್ಬೇಕು. ಸೊ ಈ ತರ ಎಲ್ಲ ಅವರು ಕಂಡೀಷನ್ ಹೇಳ್ತಾರೆ. ಪುರೂರವಸ್ಗೂ ಇವಳು ಸಿಕ್ಕಿದ್ರೆ ಸಾಕು, ಇಷ್ಟೊಂದು ಸೌಂದರ್ಯವಾಗಿರೋ ಊರ್ವಶಿನೇ ಅನುಭವಿಸಿದ್ರೆ ಸಾಕು. ಅವನಿಗೂ ಎಲ್ಲ ಓಕೆ ಓಕೆ ಓಕೆன்னு ಹೇಳ್ಬಿಡ್ತಾನೆ. ಯಾಕಂದ್ರೆ ದೇವ ಲೋಕಲ್ಲಿರೋ ಬಂದಿರೋಳಲ್ವಾ. ಸೊ ನಿಮ್ ತರ ದೇವಲೋಕಲ್ಲಿರೋ ಬಂದಿರೋ ನಿಮ್ಗೂ ಸೇವೆ ಮಾಡೋದು ನಮ್ ಭಾಗ್ಯ ಆಗುತ್ತೆ ಹೇಳ್ತಾರೆ. ಸೊ ಅವಳು ಕೆಲೋ ತರ ಅವ್ರಿಗೂ ಈ ತರ ತುಪ್ಪದ ಊಟ, ಸೊ ಅದೇ ತರ ಗುರಿಮರಿನ ಚೆನ್ನಾಗಿ ನೋಡ್ಕೊಳ್ಳೋದು, ಸೊ ಇದೆಲ್ಲ ಚೆನ್ನಾಗಿ ಯಾಕಂದ್ರೆ ಇಲ್ಲಿ ಬಂದು ಕ್ಷತ್ರಿಯರುಗಳು ಮಾಮಿಸಗಳು ಮತ್ತೆ ಮೊಟ್ಟೆ ಇದೆಲ್ಲ ತಿನ್ಬೋದು, ಬಟ್ ಅವರು ಆ ತರ ಎಲ್ಲ ಇಲ್ಲ, ಓನ್ಲಿ ತುಪ್ಪದ ಊಟವೇ ತಿಂತಾರೆ ಸ್ವರ್ಗಲ್ಲಿರೋರು. ಮತ್ತೆ ಆ ಗಂಡ ಹೆಂಡತಿ ಒಟ್ಟಿಗೆ ಇರುವಾಗ ಅವರು ಡ್ರೆಸ್ ಇಲ್ಲಂದ್ರೆ ಅಕ್ಸೆಪ್ಟ್, ಬಟ್ ನಾರ್ಮಲ್ ಟೈಮಲ್ಲಿ ಆತ ಡ್ರೆಸ್ ಇಲ್ಲ ಅಂದ್ರೆ ಅವರು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಒಂದು ಚಿಕ್ಕ ಮಿಸ್ಟೇಕ್ ಅಂದ್ರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಆ ತರ ನಮ್ದೆಲ್ಲ ಇಲ್ಲಿ ಭೂಲೋಕದಲ್ಲಿರೋ ಹೆಂಗಸರು ಓಕೆ ಗಂಡ ಅಲ್ವಾನು ಕೊಂಚ ಅಕ್ಸೆಪ್ಟ್ ಏನ್ ಬೇಕಂದ್ರೆ ಆ ತರ ಎಲ್ಲ ಬೈಯೋದು ಆ ತರ ಇಲ್ಲ. ಬಟ್ ಅವ್ರು ಆ ತರ ಎಲ್ಲ ಒಂದು ಚಿಕ್ಕ ಮಿಸ್ಟೇಕ್ ಅಂದ್ರೆ ಅವರು ಸಹಿಸ್ಕೊಳ್ಳಕ್ ಆಗಲ್ಲ ದೇವರುಗಳಕ್ಕೆಲ್ಲ. ಸೊ ಈ ತರ ಪುರೂರವಸು ಊರ್ವಶಿನಿ ಅಷ್ಟೊಂದು ಸಂತೋಷವಾಗ ನೋಡ್ಕೊಳ್ತಾ ಇದ್ದಾನೆ. ಸೊ ಈ ತರ ಅವಳು, ಯಾಕಂದ್ರೆ ಊರ್ವಶಿ ದೇವರುಗಳ ಜೊತೆಲಿ ಅಲ್ಲಿ ಸೈತ್ರತ ಮತ್ತೆ ನಂದಕಾನನ, ಸೊ ಈ ಜಾಗಗಳನ್ನ ಅಷ್ಟು ಸುಖಭೋಗಗಳು ಅನುಭವಿಸಿದಾಳೆ ಎಲ್ಲಿ ಸ್ವರ್ಗಲ್ಲಿ. ಮತ್ತೆ ಅವಳು ಶರೀರ ಯಾವಾಗ ಕುಂಕುಮ ಹೂ ಆ ತರ ಸ್ಮೆಲ್ಲು, ಕಮಲದ ಹೂ ಸ್ಮೆಲ್ಲು ಆ ತರ ಇರುತ್ತಂತೆ. ಆದ್ರೆ ಮನುಷ್ಯರಿಗೂ ಆ ತರ ಸ್ಮೆಲ್ಲು ಎಲ್ಲ ಬರಲ್ಲ, ಇವರೆಲ್ಲ ದೇವರಲ್ವಾ. ಸೊ ಆ ತರ ಆನಂದವಾಗ ಊರ್ವಶಿ ಪುರೂರವಸ್ ಜೊತೆಯಲ್ಲಿ ಎಷ್ಟೋ ದಿನಗಳು ಸಂತೋಷವಾಗ ಅನುಭವಿಸ್ತಾ ಇದ್ದಾರೆ. ಸೊ ಈ ತರ ಇರುವಾಗ ಸ್ವರ್ಗರಾಜ ಇಂದ್ರ ನೋಡ್ತಾನೆ, ಏನು ನಮ್ಮ ಅರಣ್ಮನೆಯಲ್ಲಿ ಊರ್ವಶಿ ಕಾಣಿಸ್ತಲ್ವೇ, ಊರ್ವಶಿ ಎಲ್ಲಿ ಹೋಗಿದ್ದಾರೆ, ಊರ್ವಶಿ ಇಲ್ಲಂದ್ರೆ ಈ ಇಂದ್ರ ರಾಜಸಭೆ ಚೆನ್ನಾಗಿಲ್ವೇ, ಎಲ್ಲಿ ಹೋಗಿದ್ದಾರೆ, ಹೋಗಿ ಊರ್ವಶಿನ ಕರ್ಕೊಂಡು ಬನ್ನಿನು ಗಂಧರ್ವರುಗಳನ್ನ ಕಳಿಸ್ತಾನೆ. ಮತ್ತೆ ಆ ಗಂಧರ್ವರುಗಳು ಇಬ್ಬರು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು, ಯಾಕಂದ್ರೆ ಇವಳು ಕಂಡೀಷನ್ ಹಾಕಿದಲ್ವ, ಈ ಎರಡು ಗುರಿ ಮರಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ಬಟ್ಟೆ ಇಲ್ಲಾದ ನಿಮ್ ಶರೀರ ನಾವು ನೋಡಬಾರದು, ಇದೆಲ್ಲ ಹೇಳಿದಾರಲ್ವಾ, ಕಂಡೀಷನ್ ಹಾಕಿದಾರಲ್ವಾ. ಮತ್ತೆ ಗಂಧರ್ವರುಗಳಿಗೆ ಇದೆಲ್ಲ ಗೊತ್ತು, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೈಟ್ ಟೈಮಲ್ಲಿ ಆ ಎರಡು ಗುರಿ ಮರಿಗಳನ್ನ ಅವರು ಎತ್ಕೊಂಡು ಓಡಾಡ್ತಾರೆ. ಯಾಕಂದ್ರೆ ಊರ್ವಶಿ ಚೆನ್ನಾಗಿ ನೋಡ್ಕೋಬೇಕೇನು ಹೇಳಿ ಅಲ್ವಾ ಕೊಟ್ಟಿದ್ದಾರೆ. ಸೊ ಇವಾಗ ಎರಡು ಗುರಿ ಮರಿಗಳನ್ನ ಎತ್ಕೊಂಡು ಅವರು ಓಡಾಡ್ತಾರೆ. ಆ ಎರಡು ಗುರಿ ಮರಿಗಳು ಅಷ್ಟು ಕಿರ್ಚ್ತಾ ಇದೆ, ಶಬ್ದ ಕೊಡ್ತಾ ಇದೆ. ಊರ್ವಶಿಗೆ ಕೋಪ ಬಂದ್ಬಿಟ್ಟಿದೆ. ನಾನ್ ಅಷ್ಟು ಪ್ರಿಯವಾಗ ನೋಡ್ಕೊಳ್ಳೋ ಆ ಎರಡು ಗುರಿ ಮರಿಗಳನ್ನ ಎತ್ಕೊಂಡು ಹೋಗ್ತಾರೆ ಅವರು, ನೀವೇನು ಇಲ್ಲಿ ಸುಮ್ಮನೆ ನಿಲ್ಕೊಂಡಿದ್ಯಾ, ಹೋಗು, ಏನು ನಿಮ್ಮ ನೀವು ಏನು ಗಂಡ ಅಲ್ವಾ. ಅಷ್ಟು ಅವಳು ಬಂದು ಬೈತಾಳೆ, ನೀವು ನಿಜವಾಗ ಏನು 9 ಹೇಳ್ತಾರಲ್ವಾ, ನೀವು ನಿಜವಾಗ ಗಂಡ ಇಲ್ಲ, ನೀವೊಂದು ಅಳಿ
ಒಂಬೋದು ಆ ಥರ ಎಲ್ಲ ಬೈತಾಳೆ. ಯಾಕಂದ್ರೆ ಒಂದು ಚಿಕ್ಕ ಮಿಸ್ಟೇಕು ದೇವರುಗಳು ಸಗಿಸ್ಕೊಳ್ಳಲ್ಲ. ನೀ ಬಂದು ಒಂದು ಗಂಡನೇ ಇಲ್ಲ ನನ್ ಗುರಿ ಮರಿಯನ್ನು ನೋಡಿ ಅವ್ರು ಎತ್ಕೊಂಡು ಹೋಗ್ತಾರೆ, ನೀವೇನು ಈ ತರ ನಿಲ್ಕೊಂಡಿದ್ಯಾ? ಆ ಎರಡು ಗುರಿ ಮರಿಗಳು ನನ್ ಮಕ್ಕಳು ತರ ನಾವು ನೋಡ್ಕೊಳ್ತಾ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ, ನೀವೇನು ಈ ತರ ನೋಡ್ತಾ ಇದ್ದೀರಾನು ಅಷ್ಟು ಬೈತಾಳೆ ಅವಳು. ಸೊ ಇದು ಕೇಳುವಾಗ ನೀವು ಏನು ಡೇ ಟೈಮಲ್ಲಿ ಗಂಡಸರ ತರ ಕಾಣಿಸ್ತಾ ಇದೆಯಾ, ನೈಟ್ ಟೈಮ್ ಏನೋ ಹೆಂಗಸರ ತರ ಈ ತರ ಮಲ್ಕೊಂಡು ಇದೆಯಾನು ಆ ತರ ಜಾಸ್ತಿ ಅಬ್ಯೂಸ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಈ ಆಣೆ ಪಾಗನು ಚೆನ್ನಾಗಿ ನೋಡ್ಕೊಳ್ತಾನೆ. ಬಟ್ ಅವನು ಒಂದೊಂದು ಟೈಮು ಆ ಅಂಗುಸ ಅದು ಗುಜ್ಜುತ್ತಾನಲ್ವಾ, ಅಂಗುಸಕ್ಕೆ ಏನ್ ಹೇಳ್ತಾರೆ, ಸೊ ಅದು ಗುಜ್ಜುವಾಗ ಆನೆಕ್ಕೆ ಕೋಪ ಬಂದ್ಬಿಡುತ್ತೆ. ಸೊ ಆನೆ ಪಾಗ ಚೆನ್ನಾಗಿ ನೋಡ್ಕೊಳ್ತಾನೆ ಆನೆನಿ, ಆದ್ರೆ ಆ ಅಂಗುಶಲ್ಲಿ ಗುಜ್ಜುವಾಗ ಆ ಆನೆಕ್ಕೆ ಕೋಪ ಬರುತ್ತಲ್ವಾ. ಸೊ ಆ ತರ ಈ ಊರ್ವಶಿ ಅಷ್ಟು ಚೆನ್ನಾಗಿ ಸುಗಾಣಿ ಕೊಡ್ತಾಳೆ ಪುರೂರವಸ್ಕು, ಆದ್ರೆ ಅವಳಿಗೆ ಕೋಪ ಬಂದ್ರೆ ಅಪ್ಪೋ ಎಷ್ಟು ಮಾತಾಡ್ತಾಳೆ ಅವಳು. ಅದು ಕೇಳಿ ಪುರೂರವಸ್ಕು ಅಷ್ಟು ಬೇಜಾರಾಗಿಬಿಟ್ಟಿದೆ. ಅದಕ್ಕೆ ಅವನು ನಿದ್ರೆ ಮಾಡ್ತಾ ಇರೋನು ಇವಳು ಈ ತರ ಬೈತಾ ಇದ್ದಲ್ವಾ, ಅವನು ಎದ್ದುಳ್ಳಿ ತರ ಕತ್ತಿ ಎತ್ಕೊಂಡು ಓಡಾಡ್ತಾನೆ. ಅವನು ಓಡಾಡೋದು ನೋಡಿ ಅವ್ರು ಇಬ್ರು ಏನ್ ಮಾಡ್ತಾರೆ, ಆ ಗುರಿ ಮರಿಗಳನ್ನ ಅಲ್ಲೇ ಇಟ್ಬಿಟ್ಟು ಅವರು ಓಡಾಡ್ಬಿಡ್ತಾರೆ. ಇವನ್ ಏನ್ ಮಾಡ್ತಾನೆ, ಕೈಯಲ್ಲಿ ಆ ಕತ್ತಿ ಇಟ್ಕೊಂಡೆ ಆ ಎರಡು ಗುರಿ ಮರಿಗಳನ್ನ ಎತ್ಕೊಂಡು ಬರ್ತಾನೆ. ನೋಡಿ, ನಾವು ನಿನ್ ಪ್ರೀತಿಯಾಗಿ ಇರೋ ಎರಡು ಗುರಿ ಮರಿಗಳನ್ನ ಎತ್ಕೊಂಡ್ ಬರ್ತಾ ಇದ್ದೀನಿ, ಎತ್ಕೊಂಡ್ ಬರುವಾಗ ಅವನು ಓಡಾಡುವಾಗ ಏನಾಯ್ತು, ಅವನು ಬಟ್ಟೆ ಎಲ್ಲಿಯೋ ಕೆಳಗೆ ಬಿದ್ದ್ಬಿಟ್ಟಿದೆ. ಇವಾಗ ಅವನಿಗೂ ಶರೀರ ಬಟ್ಟೆ ಇಲ್ಲ. ಆಲ್ರೆಡಿ ಅವಳು ಹೇಳಿದಾಳಲ್ವಾ, ಹೊಟ್ಟೆಗೆ ಇರುವಾಗ ಮಾತ್ರ ಈ ತರ ಬಟ್ಟೆ ಇಲ್ಲಂದ್ರೆ ಓಕೆ, ಆದ್ರೆ ನಾರ್ಮಲ್ ಟೈಮಲ್ಲಿ ಆ ತರ ಬಟ್ಟೆ ಇಲ್ಲ, ನಿಮ್ಗೆ ನೋಡಬಾರ್ದು ನಾನು. ಬಟ್ ಇವಾಗ ಅವರಿಬ್ಬರು ಏನ್ ಮಾಡ್ತಾರೆ, ಆ ಗಂಧರ್ವರುಗಳು ಅಲ್ಲಿ ಒಂದು ಆ ಮೆಂಚು ಮಿರುಪು ತರ ಅಲ್ಲಿ ಅಷ್ಟು ಬೆಳಕು ಕೊಡ್ತಾರೆ. ಸೊ ಆವಾಗ ಊರ್ವಶಿ ನೋಡ್ಬಿಡ್ತಾಳೆ, ಓ ಎರಡು ಗುರಿ ಮರಿಗಳು ಅವನ ಕೈಯಲ್ಲಿ ಇಟ್ಕೊಂಡು ಬಟ್ಟೆ ಇಲ್ಲ ಈ ತರ ಬರ್ತಾ ಇದ್ದಾನೆ ಅವನು ಎತ್ಕೊಂಡು, ಸೊ ಈ ತರ ನೋಡಬಾರ್ದನ್ನು ಹೇಳಿದಲ್ವಾ. ಸೊ ಅದಕ್ಕೆ ಅವಳಿಗೆ ಕೋಪ ಬಂದು ಅವಳು ಹೋಗ್ಬಿಡ್ತಾಳೆ. ಮತ್ತೆ ಪುರೂರವಸ್ ಬಂದು ಮನೆ ಪೂರ್ತಿ ಹುಡುಕ್ತಾನೆ, ಆದ್ರೆ ಅಲ್ಲಿ ಅವಳು ಊರ್ವಶಿ ಇಲ್ವೇ ಇಲ್ಲ. ಮತ್ತೆ ಅವಳು ಏನಾಗಿದ್ದಾಳೆ, ಏನಾಯ್ತು ಮತ್ತೆ ಕತೆ, ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮತ್ತೆ. ಓಕೆ, ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.